ಸ್ಯಾಂಡಲ್ವುಡ್ನ ಸ್ಟಾರ್ ನಟ ದರ್ಶನ್ ಅರೆಸ್ಟ್. ಕೊಲೆ ಪ್ರಕರಣದಲ್ಲಿ ದರ್ಶನ್ ತೂಗುದೀಪ ಅರೆಸ್ಟ್ ಆಗಿದ್ದಾರೆ. ಇಂದು ಬೆಳಗ್ಗೆ ದರ್ಶನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಸ್ಯಾಂಡಲ್ವುಡ್ನ ಸುಲ್ತಾನ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ದರ್ಶನ್ ಅವರಿಗೆ ಈ ರೀತಿಯಾದಂತಹ ಪ್ರಕರಣ ಇದು ಹೊಸದು ಅಂತಾನೆ ಹೇಳ್ಬೋದು. ಅವರ ಬಾಯಲ್ಲಿ ಬರ್ತಾ ಇದ್ದಂತಹ ಮಾತುಗಳಾಗಿರ್ಬೋದು, ಹೆಣ್ಣು ಮಕ್ಕಳ ವಿರುದ್ಧವಾಗಿ ಮಾತಾಡ್ತಾ ಇದ್ದಿದ್ದಾಗಿರ್ಬೋದು, ಹೆಂಡತಿ ಮೇಲೆ ಹಲ್ಲೆ ಆಗಿರ್ಬೋದು, ಹೀಗೆ ಒಂದಲ್ಲ ಒಂದು ಪ್ರಕರಣದ ಮೇಲೆ ದರ್ಶನ್ ಅವರ ವಿರುದ್ಧ ಕಾನೂನು ಸಮರವನ್ನ ಸಾರಲಾಗ್ತಾ ಇತ್ತು. ಬಟ್ ಈಗ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತಂದ್ರೆ ಬಹಳ ಅಚ್ಚರಿಯ ಸಂಗತಿ. ಪವಿತ್ರ ಗೌಡ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಅನ್ನ ಮಾಡಿದ್ದಕ್ಕೆ ಕೊಲೆ ಆರೋಪ. ಪವಿತ್ರ ಗೌಡ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಅನ್ನ ಹಾಕಿರುವವರು ಕೊಲೆ ಆಗಿರ್ತಾರೆ. ಆ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ಈಗಾಗಲೇ ಪವಿತ್ರ ಗೌಡ ಹಾಗೆ ಸ್ಯಾಂಡಲ್ವುಡ್ನ ಸ್ಟಾರ್ ನಟ ದರ್ಶನ್ ಅವರಿಗೆ ಅನೈತಿಕ ಸಂಬಂಧ ಇದೆ ಅಂತ ಸ್ವತಃ ದರ್ಶನ್ ಅವರ ಪತ್ನಿ ವಿಜಯ ದರ್ಶನ್ ಅವರು ಆರೋಪವನ್ನ ಮಾಡಿದ್ರು. ಅದಕ್ಕೆ ತಕ್ಕನಾಗಿ ಪವಿತ್ರ ಗೌಡ ಅವರಿಗೆ ಕ್ಲಾಸ್ ಕೂಡ ತಗೊಂಡಿದ್ರು. ಅದಾದ ನಂತರ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸ್ಆಪ್ ಗಳಲ್ಲಾಗಿರ್ಬೋದು, ಪವಿತ್ರ ಗೌಡ ಅವರ ವಿರುದ್ಧವಾಗಿ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ ಕೂಡ ಬರ್ತಾ ಇತ್ತು. ಅದನ್ನ ಗಮನಿಸಿದಂತಹ ಸ್ಟಾರ್ ನಟ ಆ ಕೊಲೆಯಲ್ಲಿ ಭಾಗಿ ಆಗಿದ್ದಾರೆ ಅನ್ನುವಂತಹ ಬಹಳ ದೊಡ್ಡ ಮಟ್ಟದ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಕೊಲೆ ಆಗಿರುವಂತಹ ವ್ಯಕ್ತಿಯಾದ್ರೂ ಯಾರು? ಎಷ್ಟು ಜನ ಸೇರ್ಕೊಂಡು ಕೊಲೆಯನ್ನ ಮಾಡಿದ್ರು? ಯಾವಾಗ ಕೊಲೆ ಆಯಿತು? ಅದೆಲ್ಲವನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಇವತ್ತು ಬೆಳಗ್ಗೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಮೈಸೂರಿನ ಫಾರ್ಮ್ ಹೌಸ್. ಅಭಿಮಾನಿಗಳಿಗೆ ಮಾದರಿ ಆಗ್ಬೇಕಾಗಿದ್ದಂತಹ ನಟರು ಈ ರೀತಿ ಕೊಲೆ ಪ್ರಕರಣದಲ್ಲಿ ಸಿಲುಕಾಕಿಕೊಳ್ತಾರೆ ಅಂತಂದ್ರೆ ಇನ್ನ ಯಾರನ್ನ ಮಾದರಿಯಾಗಿ ಕೊಡಬೇಕು? ಈಗಾಗಲೇ ನಿಜಕ್ಕೂ ಕೂಡ ಗಮನಿಸ್ತಾ ಇದ್ದೀವಿ, ಕೊಲೆ ಪ್ರಕರಣದಲ್ಲಿ ದರ್ಶನ್ ತೂಗುದೀಪ್ ಅರೆಸ್ಟ್ ಆಗಿರುವುದು ನಿಜಕ್ಕೂ ಕೂಡ ಒಂದು ಕಡೆ ಹೇಯ ಕೃತ್ಯ ಅಂತಾನೆ ಹೇಳ್ಬೇಕು. ನೋಡೋಣ ಹಾಗಾದ್ರೆ ಯಾವಾಗ ಕೊಲೆ ಆಯ್ತು, ಎಷ್ಟು ಜನ ಸೇರ್ಕೊಂಡು ಕೊಲೆ. ಸ್ಟಾರ್ ನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಇವತ್ತು ಮುಂಜಾನೆ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಅರೆಸ್ಟ್ ಮಾಡಲಾಗಿದೆ ಅವರನ್ನು. ಕೆಲವು ಕ್ಷಣಗಳಲ್ಲಿ ನಟ ದರ್ಶನ್ ವೈದ್ಯಕೀಯ ಪರೀಕ್ಷೆಯು ಕೂಡ ನಡೆಯುತ್ತೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಪರೀಕ್ಷೆಯು ಕೂಡ ಆರಂಭ ಆಗುತ್ತೆ. ಆರ್ಆರ್ ನಗರ ಪೊಲೀಸರಿಂದ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ದರ್ಶನ್ ಅರೆಸ್ಟ್ ಆಗಿರುವಂತದ್ದು. ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ನಟ ದರ್ಶನ್ ಅವರ ವೈದ್ಯಕೀಯ ಪರೀಕ್ಷೆಯು ಕೂಡ ನಡೆಯುತ್ತೆ. ಬಹಳ ದೊಡ್ಡ ಮಟ್ಟದಲ್ಲಿ ಈ ಹಿಂದೆ ಚರ್ಚೆಗೆ ಗ್ರಾಸ ಆಗಿದ್ದಂತಹ ಪವಿತ್ರ ಗೌಡ ಹಾಗೆ ದರ್ಶನ್ ಅವರ ಟಾಕ್ಸ್ ಎಲ್ಲೋ ಒಂದು ಕಡೆ ಇಷ್ಟು ದೊಡ್ಡ ಪ್ರಕರಣಕ್ಕೆ ಮುನ್ನುಡಿಯನ್ನ ಹಾಡ್ತಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬಹಳ ಅಂದ್ರೆ ಬಹಳ ಶಾಕಿಂಗ್ ನ್ಯೂಸ್. ಪವಿತ್ರ ಗೌಡ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದಕ್ಕೇನೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಅವರನ್ನ
ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪದ ಮೇರೆಗೆ ಇವತ್ತು RR ನಗರ ಪೊಲೀಸರಿಂದ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ದರ್ಶನ್ ಅವರನ್ನ ಬಂಧಿಸಲಾಗಿದೆ. ದರ್ಶನ್ ಅವರ ವೈದ್ಯಕೀಯ ಪರೀಕ್ಷೆಯೂ ಕೂಡ ಇನ್ನೇನು ಕೆಲವು ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಈಗಾಗಲೇ ಒಂದು ಕಡೆ ದರ್ಶನ್ ಅಭಿಮಾನಿಗಳಲ್ಲಿ ಆತಂಕ ಮನೆ ಮಾಡಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಯತೀಶ್ ದೊಡ್ಡಿಹಳ್ಳಿ. ಯತೀಶ್, ಗಮನಿಸ್ತಾ ಇದ್ದೀವಿ, ನಿಜಕ್ಕೂ ಕೂಡ ಇದು ಶಾಕಿಂಗ್ ನ್ಯೂಸ್. ಕೋಟ್ಯಾನುಕೋಟಿ ಅಭಿಮಾನಿಗಳನ್ನ ಹೊಂದಿರುವಂತಹ ನಟ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಅಂತಂದ್ರೆ ಏನ್ ಅರ್ಥ ಅಂತ ನಿಜಕ್ಕೂ ಕೂಡ ಅಲ್ಲ, ಹೌದು ಚಂದ್ರಿಕಾ, ಏನ್ ಬೆಳಗ್ಗೆ ಇಂಥ ನ್ಯೂಸ್ ಬರ್ತದೆ ನನಗೆ ಅರ್ಥ ಆಗ್ತಿಲ್ಲ. ಯಾಕೆಂತಂದ್ರೆ ನಿನ್ನೆ ಅಷ್ಟೇ ಇಡೀ ವಿಚ್ಛೇದನ ಬಗ್ಗೆ ಇಡೀ ಇಂಡಸ್ಟ್ರಿ ಮಾತಾಡ್ತಾ ಇತ್ತು. ಅದು ಮರೆಮಾಚುವಷ್ಟೊತ್ತಿಗೆ ಮತ್ತೊಂದು ವಿಚಾರ ಈಗ ಸ್ಯಾಂಡಲ್ವುಡ್ ನಲ್ಲಿ ಕೇಳಿ ಬರ್ತಿರೋದು ದರ್ಶನ್ ಪರವಾಗಿ ವಿರುದ್ಧ. ದರ್ಶನ್ ಅವರು ಕೊಲೆ ಕೇಸರಿಗೆ ಅರೆಸ್ಟ್ ಆಗಿರೋ ವಿಚಾರ ಈಗ ಬೆಳಗ್ಗೆ ಬ್ರೇಕಿಂಗ್ ಆಗಿ ಬರ್ತಾ ಇರೋದು ಚಂದ್ರಿಕಾ. ಏನಂತಂದ್ರೆ ಇದು 2 ತಿಂಗಳ ಹಿಂದೆ ನಡೆದಂತ ಒಂದು ಘಟನೆ ನಡೆದಿತ್ತು. 2 ತಿಂಗಳ ಹಿಂದೆ ಪವಿತ್ರ ಗೌಡ, ನಿಮ್ಗೆ ಗೊತ್ತಿರುವುದು ದರ್ಶನ್ ಜೊತೆಗೆ ಗೆಳತಿಯಾಗಿರುವಂತಹ ಪವಿತ್ರ ಗೌಡ ವಿರುದ್ಧ ಒಬ್ರು ರೇಣುಕಾ ಸ್ವಾಮಿಯವರು ಒಂದು ಟ್ವೀಟ್ ಅನ್ನು ಮಾಡಿರ್ತಾರೆ. ಆ ಟ್ವೀಟ್ ಅಲ್ಲಿ ಒಂದಷ್ಟು ಸಾಮಾಜಿಕ ಜಾಲತಾಣ ಹಾಕಿ ಅವರ ಬಗ್ಗೆ ಒಂದಷ್ಟು ಅವಹೇಳನಕಾರಿ ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ಸೊ ಅದಾದ ನಂತರ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದ್ಮೇಲೆ ಅವರು ಅಂದ್ರೆ ಅವರು ಸ್ಪಾಟೆಡ್ ಆಗಿರುವಂತ ಮಾಹಿತಿ ಇದೆ. ಆಕ್ಚುಲಿ ಅಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅವ್ರು ಏನ್ ಕೊಟ್ಟಿಲ್ಲ ನನ್ಗೆ. ಬಟ್ ಆ ಒಂದು ಕೇಸಲ್ಲಿ ಆ ಒಂದು ಕೊಲೆ ಆರೋಪ ಈಗ ದರ್ಶನ್ ಮೇಲೆ ಬಂದಿರುವಂತದ್ದು. ಸೊ ದರ್ಶನ್ ಮೇಲೆ ಬಂದಂತ ಸಮಯದಲ್ಲಿ ಅಂದ್ರೆ ಅದು ನಡೀತಾನೆ ಆಯ್ತು. ಈಗ ಅವರನ್ನ ಅರೆಸ್ಟ್ ಮಾಡುವಂಥದ್ದು. ಅವರ ಫಾರ್ಮ್ ಹೌಸ್ಗೆ ಹೋಗಿ ಪೊಲೀಸರು, RR ನಗರದ ಪೊಲೀಸರು ಅವರ ಫಾರ್ಮ್ ಹೌಸ್ಗೆ ಹೋಗಿ ಈಗ ಅರೆಸ್ಟ್ ಮಾಡಿದ್ದಾರೆ. ಸೊ ಅವರನ್ನ ಈಗ ವೈದ್ಯಕೀಯ ಒಂದು ತಪಾಸಣೆಗೋಸ್ಕರ ಮತ್ತೆ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬರುವಂತ ಕೆಲಸ ನಡೀತಾ ಇದೆ ಚಂದ್ರಕಲಾ. ಅಲ್ಲ, ಇಲ್ಲಿ ಆಕ್ಚುಲಿ ಇನ್ನೊಂದು ನಾವು ಗಮನಿಸಿದ್ವಿ, ಏನು ಪವಿತ್ರ ಗೌಡ ಅವರ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅನ್ನೋರನ್ನ ಕೊಲೆ ಆಕ್ಚುಲಿ ಹೆಂಗಿದು ಆಕ್ಚುಲಿ ಅಂತ ಅದು ಏನಂತಂದ್ರೆ ಇದು ಇಟ್ಸ್ ಓಪನ್ ಮ್ಯಾಟರ್. ಗೊತ್ತಿರೋದು ಯಾರು ಕೂಡ ಗೊತ್ತಾಗಿ ಉಳಿದಿಲ್ಲ. ಯಾಕೆಂತಂದ್ರೆ ಪವಿತ್ರ ಗೌಡ ಹಾಗೂ ದರ್ಶನ್ ವಿಚಾರ ಎಲ್ಲೇನು ಗುಟ್ಟಾಗಿ ಉಳ್ಕೊಂಡಿಲ್ಲ, ಎಲ್ಲರಿಗೂ ಗೊತ್ತಾಗಿರೋದು. ಇದೇ ವಿಚಾರಕ್ಕೋಸ್ಕರ ದರ್ಶನ್ ಅವರ ಹೆಂಡತಿ ಏನಿದ್ದಾರೆ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ದೊಡ್ಡ ವಾರ್ ಆಗಿದ್ದು ಗೊತ್ತೇ ಇದೆ. ನಾವೆಲ್ಲರೂ ಕೂಡ ಸುದ್ದಿ ಮಾಡಿದ್ವಿ, ಎಲ್ಲರೂ ನೋಡಿದೀವಿ. ಇಡೀ ಕರ್ನಾಟಕ ಬಗ್ಗೆ ಕೇಳಿರೋದು ಗೊತ್ತಿರೋದು ವಿಚಾರ. ಆದ್ರೆ ಯು ನೋ ದಟ್ ದರ್ಶನ್ ಅವರು ಎಷ್ಟೋ ಮಟ್ಟಿಗೆ ಪವಿತ್ರ ಅವರನ್ನ ಹಚ್ಕೊಂಡಿರೋ ಗೊತ್ತಿರೋ ವಿಚಾರ. ಪವಿತ್ರ ಅವರಿಗೆ ಯಾರಾದ್ರೂ ಏನಾದ್ರು ಅಂದ್ರೆ ಅವ್ರು ಸಹಿಸ್ಕೊಳ್ತಿರ್ಲಿಲ್ಲ ಅನ್ನೋದು ಮತ್ತೊಮ್ಮೆ ಈಗ ಪ್ರೂವ್ ಆಗಿರುವಂತದ್ದು. ಅಂದ್ರೆ ಈ ವಿಚಾರ ಯಾವಾಗ ತುಂಬಾ ದೊಡ್ಡದಾಗಿ ನಡೀತಾ ಇತ್ತು, ಪವಿತ್ರ ಗೌಡ ಹಾಗೂ ವಿಜಯಲಕ್ಷ್ಮಿ ವಿಚಾರ ತುಂಬಾ ದೊಡ್ಡದಾಗಿ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಅನ್ನೋರು ಒಂದು ಅಂದ್ರೆ ಪೋಸ್ಟರ್ ಮಾಡಿ ಸಾಮಾಜಿಕ ಜಾಲತಾಣ ಕೇಳಿಸ್ಕೊಂಡಿರ್ತಾರೆ. ಸೊ ಆಕೆಯ ಬಗ್ಗೆ ಒಂದಷ್ಟು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆಕೆ ಹೆಂಡತಿ ಎಲ್ಲ ಸ್ಟೆಪ್ನಿ ಈ ತರ ಒಂದಷ್ಟು ಅದನ್ನ ನಾವೆಲ್ಲ ಹೇಳಕ್ ಆಗಿದ್ರೆ, ಯಾಕೆಂದ್ರೆ ನಾವು ಕೂಡ ಆ ಮಟ್ಟಕ್ಕೆ ಹೋಗ್ಬಾರ್ದು ಮತ್ತೆ ವಿಚಾರ ಕೇಳ್ತಾ ಇಲ್ಲ ಚಂದ್ರಿಕಲಾ. ಬಟ್ ಅದೇ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆ ಹೇಳಿಕೆಯಿಂದ ಏನಂದ್ರೆ ಸಾಕಷ್ಟು ಆಕ್ರೋಶ ಆಗುವಂತ ದರ್ಶನ್ ಅವರು ಇದನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಬಟ್ ಇಟ್ಸ್ ನಾಟ್ ಎ ಕನ್ಫರ್ಮ್. ಅಂದ್ರೆ ಇದ್ರ ಬಗ್ಗೆ ನಮ್ಗೆ ಏನು ತೀರ್ಮಾನ ಆಗಿಲ್ಲ, ನಮಗೂ ಗೊತ್ತಿಲ್ಲ. ಬಟ್ ಈ ಒಂದು ಆರೋಪ ಕೇಳಿ ಬರ್ತಿದೆ. ಅವು ಯಾವಾಗ ಆ ಪೋಸ್ಟ್ ಹಾಕ್ತಾರೆ, ಆ ಪೋಸ್ಟ್ ಹಾಕಿದ ನಂತರ ಅವರ ಮೇಲೆ ಅಟ್ಯಾಕ್ ಆಗುತ್ತೆ. ಅದ ಅಟ್ಯಾಕ್ ಅನ್ನು ಮಾಡಿಸಿರುವಂತವರು ದರ್ಶನ್ ಹಾಗೂ ದರ್ಶನ್ ಹುಡುಗರು ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಬಟ್ ನಾಟ್ ಶೋ, ಇನ್ನ ಗೊತ್ತಿಲ್ಲ ಆಕ್ಚುಲಿ. ಸೊ ಆ ಒಂದು ಕೇಸ್ ನಲ್ಲಿ ಈಗ ದರ್ಶನ್ ಅವರ ಅರೆಸ್ಟ್ ಮಾಡಿದ್ದಾರೆ. ಸೊ ಅದೀಗ ತನಿಖೆ ನಡೀಬೇಕಾಗತ್ತೆ. ಸೊ ತನಿಖೆ ನಡೆದ ಮೇಲೆ ಇದು ಆರೋಪಿನ ಅಥವಾ ಅವ್ರ ಮೇಲೆ ಕೇಳಿ ಬರ್ತಿರೋದು ಆರೋಪಗಳು ನಿಜವಾ ಗೊತ್ತಾಗುತ್ತೆ. ಸದ್ಯಕ್ಕೆ ಈಗ ಅವರನ್ನ ಏನಂತಂದ್ರೆ ಬೌರಿಂಗ್ ಆಸ್ಪತ್ರೆಗೆ ವೈದ್ಯಕೀಯ ತಪಾಸಣೆಗೆ ಒಳಪಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಅವರನ್ನ ಇವತ್ತೇ ಅವರನ್ನ ಏನು ಜಡ್ಜ್ ಮೇಲೆ ನಿಲ್ಲಿಸುವಂತ ಕೆಲಸ ಆಗುತ್ತೆ ಅಂತ ಅನ್ಕೊಂಡಿದೀವಿ ಚಂದ್ರಕಲಾ. ಥ್ಯಾಂಕ್ ಯು ಯತೀಶ್ ದೊಡ್ಡಿಹಳ್ಳಿ, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀವಿ, ಸ್ಯಾಂಡಲ್ವುಡ್ನ ಸ್ಟಾರ್ ನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅವರನ್ನ ವೈದ್ಯಕೀಯ ಪರೀಕ್ಷೆಗೂ ಕೂಡ
ಒಡೆದ ಹೇಟಿಗೆ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಅಲ್ಲೇ ಕೊನೆಯುಸಿರನ್ನ ಎಳೆದಿದ್ದಾನೆ. ಹೊಡೆಯುವ ಭರದಲ್ಲಿ ಯುವಕನ ಮರ್ಮಾಂಗಕ್ಕೆ ಭಾರೀ ಪೆಟ್ಟು ಬಿದ್ದಿದೆ. ಮರ್ಮಾಂಗಕ್ಕೆ ಭಾರೀ ಪೆಟ್ಟು ಬಿದ್ದಿದೆ. ಡಿಸಿಪಿ ಗಿರೀಶ್ ನೇತೃತ್ವದ ತಂಡದಿಂದ ನಟ ದರ್ಶನ್ ಅವರನ್ನ ಬಂಧನ ಮಾಡಲಾಗಿರುವಂತದ್ದು. ನಟ ದರ್ಶನ್ ಸೇರಿದಂತೆ 10 ಜನರ ವಿರುದ್ಧ ಪ್ರಕರಣವೂ ಕೂಡ ದಾಖಲಾಗಿದೆ. ಅರೆಸ್ಟ್ ಮಾಡಲಾಗಿದೆ. ಪವಿತ್ರ ಗೌಡ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದಕ್ಕೆ ಕೊಲೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡಿದಂಥ ಆರೋಪ ಈಗ ದರ್ಶನ್ ಅವರ ಮೇಲೆ ಇರುವಂತದ್ದು. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಸ್ಯಾಂಡಲ್ವುಡ್ ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಕಾಮಾಕ್ಷಿ ಪಾಳ್ಯಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಆರ್ಆರ್ ನಗರ ಪೊಲೀಸರಿಂದ ಮೈಸೂರಿನಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಯುವಕನೊಬ್ಬನ ಮೇಲೆ ಹಲ್ಲೆಯನ್ನ ನಡೆಸಿದ್ದ ಕೇಸ್ನಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ದರ್ಶನ್ ಅವರೇ ಸ್ವತಃ ಆ ಯುವಕನನ್ನ ಮೆಸೇಜ್ ಮಾಡಿ ಕರೆಸ್ಕೊಂಡ್ರಂತೆ. ಬಳಿಕ ಬೆದರಿಸೋದಕ್ಕೆ ಕರೆಸಿಕೊಂಡು ಕೊಲೆಯ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಈ ಕಾರಣಕ್ಕೆ ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಸದ್ಯ ನಟ ದರ್ಶನ್ ಅವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪರಿಚಯಸ್ಥ ಮಹಿಳೆಗೆ ಯುವಕ ಮೆಸೇಜ್ ಮಾಡಿದ್ದ ಆರೋಪದ ಮೇಲೆ ಆತನಿಗೆ ದರ್ಶನ್ ಹೊಡೆದಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅದು ಕೇವಲ ಹೊಡೆತ ಆಗಿರಲಿಲ್ಲ, ಮರ್ಮಾಂಗಕ್ಕೆ ಹೊಡೆದ ಏಟಿಗೆ ಆ ಯುವಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಮಾಹಿತಿಯಂತೆ ದರ್ಶನ್ ಹೊಡೆಯುವ ಭರದಲ್ಲಿ ಯುವಕನ ಮರ್ಮಾಂಗಕ್ಕೆ ಒದ್ದಿದ್ದಾರೆ. ಪರಿಣಾಮ ಪರಿಸ್ಥಿತಿ ಗಂಭೀರವಾಗಿ ಯುವಕ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಏನೇ ಆಗಿರಲಿ, ಒಬ್ಬ ನಟ ಕಾನೂನನ್ನ ಕೈಗೆ ತಗೋಬಾರದಿತ್ತು. ಕೇವಲ ಇಲ್ಲಿ ದರ್ಶನ್ ಅವರಷ್ಟೇ ಅರೆಸ್ಟ್ ಆಗಿಲ್ಲ. ಈ ಕೊಲೆ ಪ್ರಕರಣದಲ್ಲಿ ಮತ್ತಷ್ಟು ಇನ್ನೂ 10 ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣದ ತನಿಖೆ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವಿನತ್ತ ಹೋಗ್ತಾ ಇದೆ. ಯಾವ ಮಹಿಳೆಗೆ ಮೆಸೇಜ್ ಮಾಡಿದ್ದ ಆ ಯುವಕ, ಏನಂತ ಸಂದೇಶವನ್ನ ಕಳಿಸಿದ್ದ, ಆ ಸಂದೇಶದಿಂದ ದರ್ಶನ್ ಅವರಿಗೆ ಯಾಕಷ್ಟು ಕೋಪ ಬಂತು, ಅದಾದ ನಂತರ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರನ್ನ ಹೇಗೆ ಕರೆಸ್ಕೊಂಡಾದ ನಂತರ ಏನೇನೆಲ್ಲ ಮಾತುಕತೆ ಆಯಿತು, ಮಾತುಕತೆ ಅತಿರೇಕಕ್ಕೆ ಹೋಗಿ ಹೇಗೆ ದರ್ಶನ್ ಅವರು ಆ ಯುವಕನಿಗೆ ಥಳಿಸಿದ್ರು, ಆ ಥಳಿಸಿದ ಏಟಿನಿಂದ ಆ ಯುವಕ ಹೇಗೆ ಮೃತಪಟ್ಟ ಅನ್ನುವಂಥ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ದರ್ಶನ್ ಅವರನ್ನ, ನಾಟ್ ಓನ್ಲಿ ದರ್ಶನ್, ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ನಟ ನಟಿಯರನ್ನ ಅವರ ಅಭಿಮಾನಿಗಳು, ಎಸ್ಪೆಷಲಿ ದರ್ಶನ್ ಅವರಾಗಿರ್ಲಿ ಅಥವಾ ಕಿಚ್ಚ ಸುದೀಪ್ ಅವರಾಗಿರ್ಲಿ, ಯಶ್ ಅವರಾಗಿರ್ಲಿ, ಧ್ರುವ ಸರ್ಜಾ ಆಗಿರ್ಲಿ, ಇವರಿಗೆ ಕೋಟ್ಯಾನುಕೋಟಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ದೇಶ ವಿದೇಶಗಳಲ್ಲೂ ಕೂಡ ಇವರನ್ನ ಪ್ರೀತಿಸುವಂತಹ ಅಭಿಮಾನಿ ಬಳಗ ಹೆಚ್ಚಿದೆ. ಇವರನ್ನ ದೇವರ ತರ ಪೂಜಿಸ್ತಾರೆ. ಇವರ ಫಿಲ್ಮ್ಗಳು ರಿಲೀಸ್ ಆಯ್ತು ಅಂತಂದ್ರೆ ಅವರ ತಂದೆ ತಾಯಿಯನ್ನು ಲೆಕ್ಕ ಮಾಡದೆ ಇವರ ಕಟೌಟ್ಗಳಿಗೆ ಹಾಲಿನ ಅಭಿಷೇಕ ಮಾಡ್ತಾರೆ. ರಕ್ತದಲ್ಲಿ ಇವರ ಫೋಟೋಗಳನ್ನ ತೆಗೆಸ್ಕೊಂಬಂದು ಕೊಡ್ತಾರೆ. ಅವರ ಹುಟ್ಟುಹಬ್ಬಕ್ಕೆ ರಾತ್ರಿ ಹಗಲು ಅನ್ನೋದೇ ಕಾಯ್ತಾ ನಿಂತಿರ್ತಾರೆ. ಹೆಂಗೆ ಇವರ ಅಭಿಮಾನಿಗಳನ್ನ ಇವರು ಹೀಗೆ ಕೊಲೆ ಮಾಡುವಂತಹ ಮಟ್ಟಕ್ಕೆ ಬರ್ತಾರೆ ಅಂತಂದ್ರೆ ಏನ್ ಮಾಡು. ಆಕ್ಚುಲಿ ಆ ಮಹಿಳೆಗೆ ವಿರುದ್ಧವಾಗಿ ಈ ಏನು ಗಮನಿಸ್ತಾ ಇದ್ರ ದೃಶ್ಯಗಳಲ್ಲಿ ಈ ತಾನೇ ರೇಣುಕಾ ಸ್ವಾಮಿ ಅಂತವರು, ಆತ ಏನು ಈ ಹಿಂದೆ ಒಂದು ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದುಗದ್ದಲವನ್ನ ಉಂಟು ಮಾಡಿ, ಅದು ಪವಿತ್ರ ಗೌಡ ಹಾಗೆ ದರ್ಶನ್ ನಡುವೆ ಅನೈತಿಕ ಸಂಬಂಧ ಇದೆ. ಅದಾದ ನಂತರ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಹಲ್ಚಲ್ ಕೂಡ ಕ್ರಿಯೇಟ್ ಮಾಡಿ, ದರ್ಶನ್ ಹಾಗೆ ವಿಜಯ ದರ್ಶನ್ ನಡುವೆ ಯಾರೊಬ್ರು ಕೂಡ ಹೋಗೋದಕ್ಕೆ ಹೋಗಬೇಡಿ,
ನಾವು ಕಳಕಳಿಯಿಂದ ಮನವಿ ಮಾಡ್ತೀವಿ. ಮಧ್ಯದಲ್ಲಿ ಬಂದಿರುವಂತಹ ಪವಿತ್ರ ಗೌಡ ವಿರುದ್ಧವಾಗಿ ಸಾಕಷ್ಟು ಬ್ಯಾಡ್ ಕಮೆಂಟ್ಸ್ ಬಂತು, ಅದನ್ನ ನಾವು ಕೂಡ ಗಮನಿಸ್ತೀವಿ. ಬಟ್ ಅದರಲ್ಲಿ ಪರ್ಸನಲ್ ನಂಬರ್ಗೆ, ಅಂದ್ರೆ ಏನು ಪವಿತ್ರ ಗೌಡ ಅವರ ಪರ್ಸನಲ್ ನಂಬರ್ಗೆ ಈ ರೇಣುಕಾ ಸ್ವಾಮಿ ಅನ್ನೋರು ಅಶ್ಲೀಲವಾಗಿ ಏನೋ ಬೈಗುಳದ ಮುಖಾಂತರ ಮೆಸೇಜ್ ಮಾಡೋದು, ಚಾಟ್ ಮಾಡೋದು, ಈ ಥರ ಮಾಡ್ತಿದ್ರಂತೆ. ಆಕೆಗೂ ಮನನೊಂದು ಆ ಸ್ಕ್ರೀನ್ ಶಾಟ್ ಅನ್ನ ದರ್ಶನ್ ಅವರಿಗೆ ಕಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ಅದಾದ ನಂತರ ದರ್ಶನ್ ಅವರು ಆ ನಂಬರ್ಗೆ ಕರೆ ಮಾಡಿ ಬಾರಪ್ಪ ನಿನ್ನ ನೋಡಬೇಕು ಅಂತ ಕರೆಸ್ಕೊಂಡು ಅವ್ರ ಜೊತೆ ಮೊದಲು ಒಂದೆರಡು ನಿಮಿಷ ಚೆನ್ನಾಗಿ ಮಾತಾಡಿ ಅದಾದ ನಂತರ ಆ ಯುವಕನಿಗೆ ಥಳಿಸಿದ್ದಾರೆ ಅನ್ನುವಂಥ ಆರೋಪ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಕ್ಷಣ ಕ್ಷಣಕ್ಕೂ ಕೂಡ ಕೌತುಕವನ್ನ ತರಿಸ್ತಾ ಇದೆ ದರ್ಶನ್ ಅವರ ಈ ಪ್ರಕರಣ. ಬಟ್ ಯಾವೊಬ್ಬ ನಟನೂ ಕೂಡ ಈ ರೀತಿಯಾದಂತಹ ಪ್ರಕರಣದಲ್ಲಿ ಮಿಂದೆದ್ದಿರಲಿಲ್ಲ. ನಾವು ಸಾಕಷ್ಟು ಪ್ರಕರಣಗಳನ್ನ ನೋಡಿದ್ವಿ. ಬಟ್ ತಮ್ಮ ಅಭಿಮಾನಿಯನ್ನೇ ಕರೆಸಿಕೊಂಡು ಈ ರೀತಿಯಾಗಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇತ ಅಭಿಮಾನಿಗಳಲ್ಲೂ ಕೂಡ ಆತಂಕವನ್ನ ಮೂಡಿಸ್ತಾ ಇದೆ. ದರ್ಶನ್ ಅವರೇ ಆ ಯುವಕನಿಗೆ ಮೆಸೇಜ್ ಮಾಡಿ ಕರೆಸ್ಕೊಂಡ್ರಂತೆ. ಬಳಿಕ ಬೆದರಿಸೋದಕ್ಕೆ ಕರೆಸ್ಕೊಂಡು ಕೊಲೆ ಮಾಡಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಈ ಕಾರಣಕ್ಕೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ನಟ ದರ್ಶನ್ ಅವರನ್ನ ಎಫ್ಐಆರ್ ಮೇರೆಗೆ ಏನು ಮೈಸೂರಿನ ಫಾರ್ಮ್ ಹೌಸ್ಗೆ ತೆರಳಿ ಅವರನ್ನ ಬಂಧಿಸಲಾಗಿದೆ. ಒಟ್ಟಾರೆಯಾಗಿ ದರ್ಶನ್ ಅವರ ಈ ಪ್ರಕರಣ ಕನ್ನಡ ಚಿತ್ರರಂಗಕ್ಕೇನೆ ಒಂದು ಬ್ಲ್ಯಾಕ್ ಮಾರ್ಕ್ ಅಂತಾನೆ ಹೇಳ್ಬೋದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಬರ್ತಾನೆ ಇದೆ. ದರ್ಶನ್ ಕೊಟ್ಟಂತಹ ಒಂದೇ ಒಂದು ಹೇಟಿಗೆ ಆ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಮರ್ಮಾಂಗಕ್ಕೆ ನಟ ದರ್ಶನ್ ಅರೆಸ್ಟ್, ಮನೆ ಸುತ್ತಮುತ್ತ ಭಾರಿ ಭದ್ರತೆ, ಬಿಗಿ ಭದ್ರತೆಯನ್ನ ಆಯೋಜನೆ ಮಾಡಲಾಗಿದೆ. ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಮನೆ ಸುತ್ತಮುತ್ತ ಈಗಾಗಲೇ ಭಾರಿ ಭದ್ರತೆಯನ್ನ ಆಯೋಜನೆ ಮಾಡಲಾಗಿದೆ. ಅಭಿಮಾನಿಗಳು ಭಯಭೀತರಾಗಿದ್ದಾರೆ. ನಮ್ಮ ನಟ ಅರೆಸ್ಟ್ ಆದ್ರಲ್ಲ ಅಂತ ಭುಗಿಲೆ ಹೇಳ್ತಾ ಇದೆ ಇತ್ತ ಅಭಿಮಾನಿಗಳಲ್ಲಿ. ಈ ಪ್ರಕರಣ ಸದ್ಯ ಸೆನ್ಸೇಷನಲ್ ಕ್ರಿಯೇಟ್ ಮಾಡ್ತಾ ಇದೆ. ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ದರ್ಶನ್ ಜೊತೆ ಪವಿತ್ರ ಗೌಡ ಆಪ್ತರಾಗಿದ್ರು. ದರ್ಶನ್ ಜೊತೆ ಇರುವಂತಹ ಫೋಟೋಗಳನ್ನ ಪವಿತ್ರ ಗೌಡ ಹಂಚಿಕೊಂಡಿದ್ರು. ಪವಿತ್ರ ಗೌಡಗೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅನ್ನುವಂಥವ್ರು ಅಶ್ಲೀಲ ಮೆಸೇಜ್ ಅನ್ನ ಮಾಡಿದ್ದೆ ಇದಕ್ಕೆಲ್ಲ ಕಾರಣ ಎನ್ನಲಾಗ್ತಾ ಇದೆ. ಅವರನ್ನ ಕರೆಸ್ಕೊಂಡು ನಟ ದರ್ಶನ್ ಅವರು ಮರ್ಮಾಂಕಕ್ಕೆ ಬಲವಾಗಿ ಹೊಡೆದಿದ್ರಿಂದ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಆರೋಪ ಗಂಭೀರವಾಗಿ ಕೇಳಿ ಬರ್ತಾ ಇದೆ. ಕಾಮಾಕ್ಷಿಪಾಳ್ಯದಲ್ಲಿ ರೇಣುಕಾ ಸ್ವಾಮಿ ಕೊಲೆಯಾಗಿತ್ತು. ದರ್ಶನ್ ಸೂಚನೆಯ ಮೇಲೆ ಕೊಲೆ ಮಾಡಿದ್ದಾಗಿ ಈಗಾಗಲೇ 4 ಆರೋಪಿಗಳು ಬಾಯಿ ಬಿಟ್ಟಿದ್ದಾರೆ. ಘಟನೆ ಸಂಬಂಧ ಸ್ಥಳದಲ್ಲಿ ದರ್ಶನ್ ಕೂಡ ಇದ್ರು ಎನ್ನಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ 10 ಜನರನ್ನ ಈಗಾಗಲೇ ಬಂಧಿಸಲಾಗಿರುವಂತದ್ದು. ಈ ಘಟನೆ ನಡೆದಿದ್ದು ಜೂನ್ 9ನೇ ತಾರೀಕು. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಅವರನ್ನ ಬೆಂಗಳೂರಿಗೆ ಕರೆಸಿಕೊಂಡು ಬಂದಿರ್ತಾರೆ. ವಿನಯ್ ಎನ್ನುವವರಿಗೆ ಸೇರಿದಂತಹ ಶೆಡ್ ನಲ್ಲಿ ಅವರನ್ನ ಇರಿಸಲಾಗಿರುತ್ತೆ. ಈ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. 4 ಜನ ಹಲ್ಲೆ ಮಾಡಿದ ತಂಡದಲ್ಲಿ ದರ್ಶನ್ ಇದ್ದಂತಹ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಹತ್ಯೆ ಮಾಡಿ ಮೃತದೇಹವನ್ನ ಮೋರಿಯಲ್ಲಿ ಎಸೆದಿದ್ದಾರೆ ಅನ್ನುವಂತಹ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ವಿಜಯನಗರದ ಎಸಿಪಿ ಚಂದನ್ ತಂಡದಿಂದ ದರ್ಶನ್ ವಶಕ್ಕೆ ಪಡೆಯಲಾಗಿರುವಂತದ್ದು. ಬಹಳ ಅಂದ್ರೆ ಬಹಳ ಕ್ಷಣ ಕ್ಷಣಕ್ಕೂ ಕೂಡ ನಟ ದರ್ಶನ್ ಅವರು ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿ ಆದ್ರ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಪವಿತ್ರ ಗೌಡ ಹಾಗೂ ದರ್ಶನ್ ಮಧ್ಯೆ ಆಪ್ತತೆ ಇರೋದು ಎಲ್ರಿಗೂ ಕೂಡ ಗೊತ್ತಿದೆ. ಇಬ್ರು ಹಲವು ಕಡೆಗಳಲ್ಲಿ ಸುತ್ತಾಡಿ ಬಂದಿರುವಂತಹ ಫೋಟೋಗಳನ್ನು ಕೂಡ ನಾವು ಗಮನಿಸ್ತೀವಿ. ಇವರ ಸಂಬಂಧದ ವಿಚಾರ ಸಾಕಷ್ಟು ಚರ್ಚೆಯನ್ನು ಕೂಡ ಹುಟ್ಟಿ ಹಾಕಿತ್ತು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಭಿಮಾನಿಯೊಬ್ರು ಪವಿತ್ರ ಗೌಡ ಅವರಿಗೆ ಹಿಗ್ಗಾಮುಗ್ಗ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡಿದ್ದಾರೆ. ಆ ಮೆಸೇಜ್ ಅನ್ನ ಪವಿತ್ರ ಗೌಡ ಅವರು ದರ್ಶನ್ ಅವರಿಗೆ ಸ್ಕ್ರೀನ್ ಶಾಟ್ ಹೊಡೆದು ಕಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ಈ ಆರೋಪ ಕೇಳಿ ಬರ್ತಾ ಇದೆ. ಗಮನಿಸ್ತಾ ಇದ್ದೀವಿ.
ಜೂನ್ 9ನೇ ತಾರೀಕು ಎಫ್ಐಆರ್ ಕೂಡ ದಾಖಲಾಗಿದೆ. ಅದರಲ್ಲೆಲ್ಲ ಮೆನ್ಷನ್ ಆಗಿದೆ. ಯಾರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ಅಂತ ಕೂಡ ಗಮನಿಸ್ತಾ ಇದ್ದೀವಿ. ಬ್ಯಾಂಗ್ಳೂರು ಸಿಟಿ, ಕರ್ನಾಟಕ. ಜೂನ್ 9ನೇ ತಾರೀಕು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದಲ್ಲಿ ಎಲ್ಲವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ದರ್ಶನ್ ಜೊತೆ ಇರುವಂತಹ ಫೋಟೋಗಳನ್ನ ಪವಿತ್ರ ಗೌಡ ಅವರು ಹಂಚಿಕೊಂಡಿದ್ರು. ಪವಿತ್ರ ಗೌಡಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರನ್ನವರು ಅಶ್ಲೀಲವಾಗಿ ಮೆಸೇಜ್ ಅನ್ನು ಮಾಡಿದ್ದಾರೆ. ಅದಾದ ನಂತರ ದರ್ಶನ್ ಅವರು ರೇಣುಕಾಸ್ವಾಮಿ ಅನ್ನುವಂಥವ್ರನ್ನ ಕರೆಸ್ಕೊಳ್ತಾರೆ ಅವರು ಇರುವಂತಹ ಜಾಗಕ್ಕೆ. ರೇಣುಕಾಸ್ವಾಮಿ ಅವರಿಗೆ ನಟ ದರ್ಶನ್ ಅವರೇ ಕರೀತಿದ್ದಾರಲ್ಲ, ಅಭಿಮಾನಿಗಳ ದೇವರು ನನ್ನನ್ನು ಕರೀತಾ ಇದ್ದಾರಲ್ಲ ಅಂತ ಆತ ಕೂಡ ಬಹಳ ಖುಷಿಯಿಂದಾನೇ ಹೋಗ್ತಾನೆ. ಬಟ್ ಅದಾಗಿದ್ದೇ ಬೇರೆ. ಅಲ್ಲಿ ಆತನನ್ನ ಕರೆಸ್ಕೊಂಡು ಒಂದು 2 ನಿಮಿಷಗಳ ಕಾಲ ಮಾತಾಡ್ತಾರೆ. ಯಾಕೆ ನೀನು ಆ ಮಹಿಳೆಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡಿದ್ದೀಯಾ, ಅದರಿಂದ ಏನೇನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ನಿನಗೆ ಗೊತ್ತಾ ಅಂತ ಏಕಾಏಕಿ ಆ ರೇಣುಕಾಸ್ವಾಮಿ ಅವರ ಮರ್ಮಾಂಗಕ್ಕೆ ಏಕ್ದಮ್ ಒಂದೇ ಸರಿ ಹೊಡೆದಿದ್ದಕ್ಕೆ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದಾದ ನಂತರ ಆತನನ್ನ ಆ ಶೆಡ್ನಿಂದ ಎಳೆದೊಯ್ದು ಮೋರಿಯೊಳಗೆ ಬಿಸಾಕಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈಗ ಎಫ್ಐಆರ್ ಕಾಪಿಯಲ್ಲಿ ಇರುವಂತಹದ್ದು ಏನಿದೆ ಅಂತ ಗಮನಿಸಿದಾದ್ರೆ, ಜೂನ್ 9ನೇ ತಾರೀಕು 2024ರಂದು ಫಿರ್ಯಾದುದಾರರಾದಂತಹ ಶ್ರೀ ಕೇವಲ್ ರಾಮ್ ದೋರ್ಜಿ ಅವರು ನೀಡಿದ ದೂರಿನ ಸಾರಾಂಶ ಏನು ಅಂತಂದ್ರೆ, ನಾನು ಸುಮ್ಮನಹಳ್ಳಿಯ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ನಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿ ಕೆಲಸವನ್ನ ಮಾಡಿಕೊಂಡಿದ್ದು, ದಿನಾಂಕ 9/6/2024ರಂದು ಬೆಳಗ್ಗೆ 8 ಗಂಟೆಗೆ ನಾನು ಅಪಾರ್ಟ್ಮೆಂಟ್ನಲ್ಲಿ ಕರ್ತವ್ಯಕ್ಕೆ ವರದಿಯನ್ನ ಮಾಡಿಕೊಂಡಿದ್ದು, ನಾನು ಅಪಾರ್ಟ್ಮೆಂಟ್ ಮುಂಭಾಗದ ಮೋರಿ ಪಕ್ಕದ ಟಾರ್ ರಸ್ತೆಯಲ್ಲಿ ಗಸ್ತನ್ನ ಮಾಡಿಕೊಂಡು ಬರುವಾಗ ಪೇಟೆ ಚೆನ್ನಪ್ಪ ರಸ್ತೆಯ ಕ್ರಾಸ್ಗೆ ಹೋಗುವ ಸ್ವಲ್ಪ ದೂರದಲ್ಲಿ ಸುಮಾರು 30ರಿಂದ 35 ವರ್ಷದ ಅಪರಿಚಿತ ವ್ಯಕ್ತಿಯ ಮೃತದೇಹ ರಸ್ತೆಯ ಪಕ್ಕದಲ್ಲಿ ಬಿದ್ದಿರೋದು ಕಂಡು ಬಂದಿತ್ತು. ರಸ್ತೆ ಪಕ್ಕದಲ್ಲಿ ಬಿದ್ದಿರುತ್ತೆ ಮೃತದೇಹ. ಅಲ್ಲಿ ಆ ಶೆಡ್ ಅಲ್ಲಿ ಏನು ಮರ್ಮಾಂಗಕ್ಕೆ ಹೊಡೆದು ಶೆಡ್ನಿಂದ ಒಂದು ಮೋರಿಗೆ ತಂದು ಹೆಸರಿರ್ತಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನ ನೀವು. ನಂತರ ನಾನು ವಿಷಯವನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ತಿಳಿಸಿರ್ತೀನಿ. ನಂತರ ಸ್ಥಳಕ್ಕೆ ಪೊಲೀಸರು ಬಂದಿದ್ದು ಪರಿಶೀಲನೆಯನ್ನ ನಡೆಸಿರ್ತಾರೆ. ಮೃತದೇಹದ ಮೇಲೆ ಹಲ್ಲೆ ಮಾಡಿರುವ ಗಾಯದ ಗುರುತುಗಳು ಕೂಡ ಕಂಡು ಬಂದಿದ್ದು, ಮುಖ ಹಾಗೆ ತಲೆ ಮತ್ತು ಕಿವಿಗೆ ಬರ್ಬರವಾಗಿ ಹಲ್ಲೆ ಮಾಡಿರ್ತಾರೆ.